ದಿನ ಬೆಳಿಗ್ಗೆ ಎದ್ದ ತಕ್ಷಣ ಅದೇ ನಿರಾಶೆ, ಅದೇ ಹತಾಶೆ, ಅದೇ ಸೋಲಿನ ಮುಖಪುಟ. ನನ್ನ ಲೈಫ್ ಇಷ್ಟೇ, ನನ್ನ ಕೈಲಿ ಏನೂ ಆಗಲ್ಲ ಅಂತ ನೀನೇ ಒಂದು ಕತ್ತಲ ಗುಂಡಿಗೆ ತಳ್ಳಿಕೊಳ್ತಾ ಇದ್ದೀಯಾ ಅಲ್ವಾ? ನಿನ್ನ ಸುತ್ತಮುತ್ತ ಇರೋ ಜನ ನಿನ್ನನ್ನು ನೋಡಿ ಆಡಿಕೊಳ್ತಾ ಇದ್ದಾರೆ, ನಿನ್ನ ಸೋಲನ್ನು ನೋಡಿ ಮಜಾ ತೆಗೋತಾ ಇದ್ದಾರೆ. ಅವರಿಗೆ ನೀನು ಅಂದುಕೊಂಡಿದ್ದು ನಿಜ ಅಂತ ಸಾಬೀತು ಮಾಡ್ತಾ ಇದ್ದೀಯ ಅಲ್ವಾ? ಸಾಕು, ನಿಲ್ಲಿಸು ಈ ಆತ್ಮವಂಚನೆಯನ್ನ. ಮೊದಲು ನಿಲ್ಲಿಸು. ಮೊದಲು ಎದ್ದು ಕೂತ್ಕೋ. ನಿನ್ನ ಪರಿಸ್ಥಿತಿ ಬದಲಾಗಬೇಕು ಅಂದರೆ ನಿನ್ನ ಒಳಗಿರೋ ಆ ಸೋಮಾರಿತನ ಹಿಂದೆ ಮುಗಿಯಬೇಕು. ನೀನು ಕೇವಲ ಮಣ್ಣಲ್ಲಿ ಮಣ್ಣಾಗೋಕೆ ಹುಟ್ಟಿಲ್ಲ, ಆ ಮಣ್ಣನ್ನು ಸೀಳಿಕೊಂಡು ಮೇಲೆ ಬರೋ ಮಹಾವೃಕ್ಷ ನೀನು. ಅವಮಾನ ಆಗಿದೆಯಾ? ನಂಬಿದವರು ಕೈಬಿಟ್ಟಿದ್ದಾರಾ? ಇಡೀ ಪ್ರಪಂಚವೇ ನಿನ್ನ ವಿರುದ್ಧ ನಿಂತಿದೆ ಅಂತ ಅನ್ನಿಸ್ತಿದೆಯಾ? ಸೂಪರ್, ನೆನಪಿಟ್ಟುಕೋ, ಫೀನಿಕ್ಸ್ ಹಕ್ಕಿ ಸಂಪೂರ್ಣವಾಗಿ ಸುಟ್ಟು ಬೂದಿಯಾದ ಮೇಲೆಯೇ ಅದಕ್ಕೊಂದು ಹೊಸ ಜನ್ಮ ಸಿಗೋದು. ಇವತ್ತು ನಿನಗಾಗ್ತಿರೋ ಕಷ್ಟಗಳು ನಿನ್ನನ್ನು ಮುಗಿಸ್ತಾ ಇಲ್ಲ, ಬದಲಾಗಿ ನಿನ್ನ ಹೊಸ ರೀತಿಯಲ್ಲಿ ರೆಡಿ ಮಾಡ್ತಾ ಇವೆ. ಅವರು ನಿನ್ನನ್ನು ಕಸ ಅಂತ ಕಡೆಗಣಿಸ್ತಾ ಇದ್ದಾರಾ? ಪರವಾಗಿಲ್ಲ, ಆ ಕಸದ ರಾಶಿಯಿಂದಲೇ ಕಾಂಚನವಾಗಿ ಮೇಲೆದ್ದು ಬಾ. ಇವತ್ತು ಯಾರು ನಿನ್ನ ಫೋನ್ ಕಾಲ್ ರಿಸೀವ್ ಮಾಡ್ತಿಲ್ಲವೋ, ನಾಳೆ ಅದೇ ಜನ ನಿನ್ನ PA ಹತ್ತಿರ ಅಪಾಯಿಂಟ್ಮೆಂಟ್ ತಗೋಬೇಕು. ಆ ರೇಂಜ್ಗೆ ನಿನ್ನ ಪರಿಶ್ರಮ ಇರಬೇಕು. ನಿನ್ನ ರೂಮ್ ಒಂದು ವರ್ಕ್ಶಾಪ್ ಆಗಬೇಕು. ಅಲ್ಲಿ ಇಡೀ ಜಗತ್ತು ನಿದ್ದೆ ಮಾಡುವಾಗ ನೀನು ನಿನ್ನ ಭವಿಷ್ಯವನ್ನು ರೆಡಿ ಮಾಡ್ತಾ ಇರಬೇಕು. ಬೆವರು ಹರಿಯಲಿ, ಛಲ ಹೆಚ್ಚಾಗಲಿ. ನಿನಗೆ ಯಾರೂ ಬ್ಯಾಕಿಂಗ್ ಇಲ್ವಾ? ಗಾಡ್ ಫಾದರ್ ಇಲ್ವಾ? ಒಳ್ಳೆಯದಾಯಿತು, ನಿನ್ನ ಹಾದಿಯಲ್ಲಿ ನೀನೇ ಗಾಡ್, ನೀನೇ ಫಾದರ್. ಯಾರದ್ದೋ ಸಪೋರ್ಟ್ ತೆಗೆದುಕೊಂಡು ಗೆದ್ದರೆ ಆ ಗೆಲುವಿಗೆ ಮರ್ಯಾದೆ ಇರಲ್ಲ. ನೀನು ಒಬ್ಬನೇ ಹೋರಾಡಿ ಗೆದ್ದು ನಿಂತಾಗ ಸಿಗೋ ಕಿಕ್ಕಿದೆಯಲ್ಲ, ಅದನ್ನು ಅನುಭವಿಸೋ ಗತ್ತು ಕೇವಲ ನಿನಗೆ ಮಾತ್ರ ಇರುತ್ತೆ. ನಿನ್ನ ಫೋಕಸ್ ಹೇಗಿರಬೇಕು ಅಂದರೆ, ಪಕ್ಕದಲ್ಲಿ ಅದೇನೇ ಆದರೂ ನಿನ್ನ ಕಣ್ಣು ನಿನ್ನ ಗುರಿಯಿಂದ ಕದಲಬಾರದು. ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು. ನಿನ್ನ ಪ್ಲ್ಯಾನ್ ಏನು ಅಂತ ನಿನ್ನ ನೆರಳಿಗೂ ಗೊತ್ತಾಗಬಾರದು. ನೀನು ಸದ್ದಿಲ್ಲದೆ ಸಾಧಿಸಬೇಕು, ಆದರೆ ನಿನ್ನ ಯಶಸ್ಸಿನ ಸೌಂಡ್ ಇಡೀ ಜಗತ್ತಿಗೆ ಶಾಕ್ ಕೊಡಬೇಕು. ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ಅನ್ನೋ ಪದ ನಿನ್ನ ಮೆದುಳಿನಿಂದಲೇ ಹಿಂದೆ ಕಿತ್ತು ಬಿಸಾಡು. ಈಗ ನಿರ್ಧಾರ ಮಾಡು. ಇನ್ನು ಎಷ್ಟು ದಿನ ಸುಮ್ಮನೆ ಬಿದ್ದಿರ್ತೀಯಾ? ನಿನ್ನ ಎದುರಿಗೆ ಎಂಥ ದೊಡ್ಡ ಚಂಡಮಾರುತ ಬಂದರೂ ಅದನ್ನು ಸೇಳಿಕೊಂಡು ಮುನ್ನಡೆ. ನಿನ್ನ ಲೈಫ್ನ ಅಸಲಿ ಸಾಮ್ರಾಟ ನೀನೇ. ಗೆದ್ದು ಬಾ ಸಾಧಕನೇ. ಈ ಇಡೀ ಜಗತ್ತು ನಿನಗಾಗಿ ಕಾಯ್ತಿದೆ. ಥಿಂಕ್ ಅಬೌಟ್ ಇಟ್.